ಒಂದು ಒಳ್ಳೆಯ ವಿಚಾರಕ್ಕೆ ಬದಲಾಗಬೇಕು ಅಂತ ಹೊರಟಾಗ ಮೊದಲು ನಮ್ಮನ್ನು ವಿರೋಧಿಸೋದು ನಮ್ಮನ್ನು ತುಂಬ ಪ್ರೀತಿಸುವಂಥ ಜನ. ಅವರ ಉದ್ದೇಶಗಳು ಏನು ಕೆಟ್ಟದ್ದಾಗಿರೋದಿಲ್ಲ, ಆದರೂ ಕೂಡ ಅವರು ಅದನ್ನು ವಿರೋಧಿಸ್ತಾರೆ. ಯಾಕಪ್ಪ ಅಂತಂದರೆ ಅವರ ದಿನಚರಿ ನಮ್ಮ ದಿನಚರಿ ಒಂದಕ್ಕೊಂದು ಕೂಡ್ಕೊಂಡಿರುತ್ತೆ. ಯಾವಾಗ ನಾವು ನಮ್ಮದೇ ಒಂದು ರೂಟೀನ ಸೆಟ್ ಮಾಡಿಕೊಂಡು ಅವರಿಂದ ಹೊರಗಡೆ ಬರೋ ಪ್ರಯತ್ನ ಮಾಡ್ತೀವೋ ಅದು ಅವರ ಮನಸ್ಸಿಗೆ ಇಷ್ಟ ಆಗೋದಿಲ್ಲ, ಅದನ್ನು ಅವರು ವಿರೋಧಿಸ್ತಾರೆ. ಉದಾಹರಣೆಗೆ ಪ್ರತಿ ವೀಕೆಂಡಲ್ಲಿ ಎಲ್ಲ ಸ್ನೇಹಿತರು ಕೂತ್ಕೊಂಡ್ಬಿಟ್ಟು ಪಾರ್ಟಿ ಮಾಡ್ತಾ ಇರ್ತೀವಿ. ಯಾವನೊಬ್ಬ ಸ್ನೇಹಿತ ಕಾಲ್ ಮಾಡಿ ಹೇಳ್ತಾರೆ, ಮಚ್ಚ ಇಲ್ಲಿ ಪಾರ್ಟಿ ಮಾಡ್ತಾ ಇದ್ದೀವಿ ನೀನು ಬಾರೋ ಅಂತ ಹೇಳ್ತಾನೆ. ಅದಕ್ಕೆ ನೀವು ಹೇಳ್ತೀರಾ, ಇಲ್ಲ ನಾನು ಬೆಳಗ್ಗೆ ಬೇಗ ಎದ್ದು ಜಿಮ್ಗೆ ಹೋಗಬೇಕು, ಇನ್ನು ಮುಂದೆ ನಾನು ಯಾವ ಪಾರ್ಟಿಗೂ ಬರೋದಿಲ್ಲ ಅಂತ ನೀವೇನಾದರೂ ಅಂದರೆ ಅದು ಅವರ ಮನಸ್ಸಿಗೆ ಒಂದು ದೊಡ್ಡ ಆಘಾತವನ್ನು ಕೊಡುತ್ತೆ. ಅವ್ರು ಅನ್ಕೊಂತಾರೆ ಈ ವ್ಯಕ್ತಿ ನಮ್ಮನ್ನು ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ದ ಅಂತ. ನಿಮ್ಮನ್ನು ಅವರು ಕಾಡ್ಸೋಕ್ಕೂ ಶುರು ಮಾಡ್ತಾರೆ. ದೊಡ್ಡ ಫಿಟ್ನೆಸ್ ಫ್ರೀಕ್ ಇವನು, ದೊಡ್ಡ ಬಾಡಿ ಬಿಲ್ಡರ್ ಇವನು, ಈ ರೀತಿಯ ಮಾತುಗಳನ್ನು ಅವ್ರು ನಿಮಗೆ ಆಡೋಕ್ಕೆ ಶುರು ಮಾಡ್ತಾರೆ. ಯಾವಾಗ ನೀವು ದೊಡ್ಡ ಗುರಿಯನ್ನು ಬೆನ್ನತ್ತಿ ಹೋಗ್ತಾ ಇರ್ತೀರೋ ಈ ರೀತಿಯ ಸಣ್ಣ ಪುಟ್ಟ ಮಾತುಗಳನ್ನು ನೀವು ಇಗ್ನೋರ್ ಮಾಡೋಕ್ಕೆ ಶುರು ಮಾಡಬೇಕು. ದೊಡ್ಡ ಸಾಧನೆ ಆಗಬೇಕು ಅಂದಾಗ ಸಣ್ಣ ಪುಟ್ಟ ತ್ಯಾಗಗಳನ್ನು ನಾವು ಮಾಡೋಕ್ಕೆ ಶುರು ಮಾಡಬೇಕು. ಸಾಧ್ಯವಾದರೆ ಈ ಬದಲಾವಣೆ ಪ್ರೊಸೆಸ್ನಲ್ಲಿ ಅವ್ರನ್ನೂ ಸೇರಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಅವ್ರಿಗೆ ಏನಾದರೂ ಸೇರ್ಕೊಳ್ಳೋಕ್ಕೆ ಮನಸ್ಸಿಲ್ಲ ಅಂತಂದರೆ ನೀವು ಮಾತ್ರ ನಿಮ್ಮ ಗುರಿಯನ್ನು ಅರ್ಧಕ್ಕೆ ಬಿಡೋಕ್ಕೆ ಹೋಗಬೇಡಿ. ಒಂದೇ ಒಳ್ಳೆಯ ಉದ್ದೇಶಕ್ಕೆ ಬದಲಾಗ್ತಾ ಇದ್ದೀರಾ ಅಂತಂದಾಗ ಮತ್ತೊಬ್ಬರಿಗೆ ಉತ್ತರ ಕೊಡೋ ಅವಶ್ಯಕತೆ ನಿಮಗೆ ಖಂಡಿತವಾಗ್ಲೂ ಇಲ್ಲ. ನೀವು ಮುಂದೆ ಏನಾದರೂ ದೊಡ್ಡ ವ್ಯಕ್ತಿಯಾಗಿ ಬದಲಾದ ವ್ಯಕ್ತಿಯಾಗಿ ಅವ್ರ ಮುಂದೆ ಬಂದು ನಿಂತಾಗ ಅದು ಅವ್ರಿಗೂ ಕೂಡ ಇಷ್ಟ ಆಗುತ್ತೆ ಅಲ್ವಾ. ನೀವು ಕೂಡ ಇದ್ರ ಬಗ್ಗೆ ಯೋಚನೆ ಮಾಡಿ ನೋಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭ ದಿನ.